ವೆಲ್ಕಮ್ ಟು ಶೇಕಿ ಸ್ಟ್ಯಾಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ನಿಮಗೆ ವಾಟ್ಸಪ್ನಲ್ಲಿರ್ತಕ್ಕಂಥ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೇನೆ. ನೀವು ಯಾರಿಗಾದರೂ ವಿಶ್ ಮಾಡಬೇಕಾದ್ರೆ, ಬರ್ಡೇ ವಿಶ್ ಮಾಡ್ಬೋದು, ಆ್ಯನಿವರ್ಸರಿ ವಿಶ್ ಮಾಡ್ಬೋದು. ಆಗ ಪ್ಲೈನಾಗೆ ಟೆಕ್ಸ್ಟ್ ಮೆಸೇಜನ್ನು ಮಾಡ್ತಾ ಕೂತ್ಕೊಳ್ತೀರಾ, ಅಥವಾ ಟೈಪ್ ಮಾಡ್ತೀರಾ, ಅಥವಾ ವಾಯ್ಸ್ ಟೈಪ್ ಮಾಡ್ತೀರಾ. ಆದರೆ ಅವ್ರನ್ನ ಇಂಪ್ರೆಸ್ ಮಾಡೋ ಥರ ಅಟ್ರಾಕ್ಟಿವ್ ಆಗಿ, ಕಲರ್ಫುಲ್ ಆಗಿ ಹೇಗೆ ವಿಶ್ ಮಾಡ್ಬೋದು ಅನ್ನೋ ಒಂದು ಟ್ರಿಕ್ಕನ್ನು ನಾನು ಇವತ್ತು ಹೇಳ್ಕೊಡ್ತೇನೆ. ಸೊ ಈ ಕೂಡಲೇ ಈ ಥರದ ಹೆಚ್ಚಿನ ವಿಡಿಯೋಗಳಿಗೆ ನೀವು ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದಕ್ಕಾಗಿ ನಾವು ಮೊದಲು ವಾಟ್ಸಪ್ಪನ್ನು ಓಪನ್ ಮಾಡೋಣ. ವಾಟ್ಸಪ್ ಓಪನ್ ಮಾಡಾದ್ಮೇಲೆ ನಾವು ಯಾರಿಗೆ ಮೆಸೇಜ್ ಮಾಡಬೇಕಾಗಿರುತ್ತೆ ಅವರಿಗೆ, ಈಗ ನೋಡಿ, ಈಗ ನಾನು ಪ್ರೀತು ಅನ್ನೋರಿಗೆ ಒಂದು ಮೆಸೇಜ್ ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ನಾವು ಮೆಸೇಜ್ ಅಂತ ಇದೆಯಲ್ಲ, ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡೋದ್ರ ಬದಲು ನಾನು ಇಲ್ಲಿ ಒಂದು ಅಟ್ಯಾಚ್ಮೆಂಟ್ ಇದೆ ನೋಡಿ, ಪಿನ್, ಅದನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಅದರಲ್ಲಿ ಕೊನೆಯಲ್ಲಿದೆ ನೋಡಿ AI ಇಮೇಜ್, ಇದನ್ನು ನಾವು ಕ್ಲಿಕ್ ಮಾಡೋಣ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂತಹ ಒಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಈಗ ನಾವು ಯಾರಿಗೆ ವಿಶ್ ಮಾಡಬೇಕಾಗಿರುತ್ತೆ ಅದನ್ನು ನಾವಿಲ್ಲಿ ಟೈಪ್ ಮಾಡೋಣ. ಹ್ಯಾಪಿ ಬರ್ಡೇ ಪ್ರೀತು. ಸೊ ಈ ರೀತಿಯಾದಂತಹ ಒಂದು ಕಮೆಂಟನ್ನು ನಾವು ಕೊಟ್ಟಾದ್ಮೇಲೆ ವಾಟ್ಸಪ್ಪಲ್ಲಿ ಇರ್ತಕ್ಕಂತಹ ಒಂದು AI ಟೆಕ್ನಾಲಜಿಯಿಂದ ಅದು ನಮಗೆ ಕಲರ್ಫುಲ್ ಆಗಿರ್ತಕ್ಕಂತಹ ಒಂದು ಮೆಸೇಜನ್ನು ನಮಗೆ ಅದು ಡಿಸ್ಪ್ಲೇ ಮಾಡುತ್ತೆ. ಸೊ ಆ ಮೆಸೇಜನ್ನು ನಾವು ನಮ್ಮ ಸ್ನೇಹಿತರಿಗೆ, ನಮಗೆ ಪ್ರೀತಿ ಪಾತ್ರರಾದಂಥವ್ರಿಗೆ ಕಳಿಸಿದಾಗ ಅದು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನೋಡಿ, ಇದು ಬಂತು. ಇದನ್ನು ನಾವೇನು ಮಾಡೋದು, ಸೆಂಡ್ ಮಾಡೋದು. ಸೊ ಈ ರೀತಿಯಲ್ಲಿ ನಾವು ವಾಟ್ಸಪ್ನಲ್ಲೇ ಇರ್ತಕ್ಕಂತಹ ಒಂದು ಫೀಚರ್ನ ಬಳಕೊಂಡು ತುಂಬ ಕಲರ್ಫುಲ್ಲಾಗಿ ನಾವು ಅವರಿಗೆ ಅಟ್ರಾಕ್ಟಿವ್ ಆಗೋ ಥರ, ಇಂಪ್ರೆಸ್ ಆಗೋ ಥರ ನಾವೇನು ಮಾಡ್ಬೋದು, ವಿಶಸ್ಗಳನ್ನು ಮಾಡ್ಬೋದು. ಥ್ಯಾಂಕ್ ಯು.